ಪಾವಗಡ ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಮಹಿಳಾ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸೇವೆಗೈದವರನ್ನ ಗೌರವಿಸುವ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ನಡೆಸಲಾಯಿತು. ಈ ವೇಳೆ ಪಾವಗಡದ ಶಾಸಕರು ಎಚ್ ವಿ ವೆಂಕಟೇಶ್ ಅವರನ್ನ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಸಹಾಯಕಿ ನೃತ್ಯದ ಸ್ವಾಗತ ಮಾಡುವ ಮೂಲಕ ವೇದಿಕೆಗೆ ಕರೆತಂದದ್ದು ಗಮನ ಸೆಳೆಯಿತು. ಆನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ನನ್ನ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ. ಅದರಲ್ಲಿ ಭದ್ರಾ ಮೇಲ್ದಂಡೆ ನೀರು ಯೋಜನೆ ಸೇರಿದಂತೆ ಇನ್ನು ಮುಂದಿನ ಹಂತದಲ್ಲಿ ಹೊಸ ಬಸ್ ನಿಲ್ದಾಣ ಹಾಗೆ ನಾಗಲಮಡಕ ದೇಗುಲ ಅಭಿವೃದ್ಧಿ ಸೇರಿದಂತೆ ಅನೇಕ ಕಾರ್ಯಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇನೆ. ಮುಂದಿನ ಹಂತದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬಡಾವಣೆ ನಿರ್ಮಿಸಿಕೊಡುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಮಟ್ಟಿಗೆ ನಾವೆಲ್ಲ ಬರಬೇಕಂದ್ರೆ ಮುಖ್ಯವಾಗಿ ಅಡಿಪಾಯ ಅಂಗನವಾಡಿ ಕೇಂದ್ರಗಳಲ್ಲಿ ನೀವು ಹಾಕಿಕೊಟ್ಟಂತಹ ವಿದ್ಯೆ ಮಾಡಿರುವಂಥದ್ದು. ನಮ್ಗೆ ಏನಾದರೂ ಸಿಗಬೇಕಲ್ಲ, ಹಳೆ ಸಂಖ್ಯೆ ಮೈದಾನದಲ್ಲಿ ನಮ್ಮ ಯುವ ಅಧ್ಯಕ್ಷರು ಮಾಜಿ ಅಧ್ಯಕ್ಷರೇ ಕೂತಿದ್ದಾರೆ. ಅದನ್ನ KSRTC ಬಸ್ ಸ್ಟ್ಯಾಂಡ್ಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಅದನ್ನು ಸಹ ಮೊನ್ನೆ ಬೋರ್ಡಲ್ಲಿ ಹೊಸ KSRTC ಬಸ್ ಸ್ಟ್ಯಾಂಡ್ಗೆ ಸ್ಯಾಂಕ್ಷನ್ ಅನ್ನ ಕೊಡಿಸಿದ್ದೀವಿ. ಆದಷ್ಟು ಶೀಘ್ರದಲ್ಲಿ ಅದನ್ನು ಸಹ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರು ಕರೆಸಿ ಅದನ್ನು ಸಹ ಭೂಮಿ ಪೂಜೆಯನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಸಿಡಿಪಿಒ ಸುನೀತಾ ಅವರು ಮಾತನಾಡಿದರು. ಹಾಗೂ ಬಿಇಒ ರೇಣುಕಮ್ಮ ಅವರು ಮಾತನಾಡಿ, ವಿದ್ಯಾವಂತರನ್ನಾಗಿಸುವ ಮೊದಲು ಪ್ರಜ್ಞಾವಂತರನ್ನಾಗಿಸುವುದು ಮುಖ್ಯ ಎಂದು ಮೌಲ್ಯದ ಕುರಿತು ಮಾಹಿತಿ ಹಂಚಿಕೊಂಡರು. ಒಂದು ನಿದರ್ಶನಗಳನ್ನು ನಮಗೆ ಪ್ರತಿ ಬಾರಿ ಕೊಡ್ತಾ ಬಂದಿದ್ದಾಳೆ. ಅಂತಹ ಒಂದು ಮಹಿಳೆಯ ಒಂದು ಗರಿಮೆಯನ್ನ ಆಚರಣೆ ಮಾಡೋದಕ್ಕೆ ಪ್ರತಿ ವರ್ಷ ಮಾರ್ಚ್ 8ರಂದು ಆ ಮಹಿಳಾ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ವರ್ಷದ 2026ರ ಒಂದು ಮಹಿಳಾ ದಿನಾಚರಣೆಯನ್ನ ಏಪ್ರಿಲ್ ತಿಂಗಳಿನಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇನ್ನೊಂದು ಶಿಕ್ಷಣ ಇಲಾಖೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ತಾಯಿಯ ಗರ್ಭದಲ್ಲಿ ಮಗು ಅಂಕುರ ಆಗ್ತಿದ್ದಂಗೆ ಶಿಕ್ಷಣವನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಯಾವ ಮಾತ್ರೆ ಕೊಡಬೇಕು, ಏನು ಇಂಜೆಕ್ಷನ್ ತಗೊಳ್ಬೇಕು, ತಿಂಗಳು ಹೇಗೆ ತಪಾಸಣೆ ಮಾಡ್ಕೋಬೇಕು ಅಂತ ನಮ್ಮ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಸಹ ಆ ಒಂದು ತಾಯಿಯ ಒಂದು ಸೇವೆಯನ್ನು ಮಾಡ್ತಾರೆ. ಮಗು ಇನ್ನು ವಿವಿಧ ತಾಲೂಕಿನ ಅಂಗನವಾಡಿ ವೃತ್ತಗಳಿಂದ ಬಂದಂತಹ ಕಾರ್ಯಕರ್ತೆಯರು, ಸಹಾಯಕಿಯರು ಕುಣಿದು ರಂಜಿಸಿದರು. ಇದೇ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆಗೈದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಪುರಸಭಾಧ್ಯಕ್ಷರುಗಳಾದ ಸುದೇಶ್ ಬಾಬು, ರಾಜೇಶ್, ಸುಮಹಾನಿಲ್, ಉಪಾಧ್ಯಕ್ಷರುಗಳಾದ ಮಾಜಿ ಉಪಾಧ್ಯಕ್ಷರು ನಾಗರಾಜು, ಮುಖಂಡರಾದ ಹನುಮಂತರಾಯಪ್ಪ, ACDPO ರಕೀಬ್ ಸಾಬ್, ಮಹಿಳಾ ಸಾಂತ್ವನ ಕೇಂದ್ರದ ಅನಿತಾ, ಮುಖಂಡೆ ಉಷಾರಾಣಿ, ಅಂಗನವಾಡಿ ನೌಕರ ಸಂಘದ ಅಧ್ಯಕ್ಷೆ ಸುಶೀಲಮ್ಮ, ಕಾರ್ಯದರ್ಶಿ ಶಿವಗಂಗಮ್ಮ, ಖಜಾಂಚಿ ಭೂಲಕ್ಷ್ಮಿ, ಇನ್ನು ಅಂಗನವಾಡಿ ಕಾರ್ಯಕರ್ತ ನೌಕರರಾದ ಗುಲ್ಜಾರ್, ನಾಗಲಕ್ಷ್ಮಮ್ಮ, ಭಾಗ್ಯಮ್ಮ, ಸುನಂದ, ಯಲ್ಲಮ್ಮ, ಸರೋಜಾ, ರತ್ನಮ್ಮ, ಕವಿತಾ, ಆರೋಗ್ಯ ಇಲಾಖೆಯ ಪ್ರಭಾಮಣಿ, ಸಾವಿತ್ರಮ್ಮ, ಸರಸ್ವತಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಶ್ರೀಮತಿ ರಮಾದೇವಿಯವರು ರೈತ ಮಹಿಳೆ, ಮೊಗದಾಳಬೆಟ್ಟ. ಇವರು ಕೂಡ ಅಷ್ಟೇ ಹುಟ್ಟಿನಿಂದಲೂ ವ್ಯವಸಾಯದಲ್ಲಿ ತೊಡಗಿಕೊಂಡು ವಿವಿಧ ಬೆಳೆಗಳನ್ನು ಬೆಳೆದು ಬೇರೆ ರೈತರಿಗೆ ಮಾದರಿ ಪ್ರೇರಣೆ ಆಗಿದ್ದಾರೆ. ಇವತ್ತು ಇವರು ಸೇವಾ ಸಾಧಕ ಮಹಿಳೆ ಸ್ಥಾನದಲ್ಲಿ ನಿಂತಿದ್ದಾರೆ. ರಮಾದೇವಿಯವರಿಗೆ ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ. ಇನ್ನು ಶ್ರೀಮತಿ ಶಾಂತಮ್ಮ, ರೈತ ಮಹಿಳೆ, ಜೂಲಪ್ಪನಪಾಳ್ಯ.